ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಹೊಡೆಯೋದು ಮಾತ್ರ ಮರಿಬೇಡಿ. ಬಾ ಎಂತ ಮಕ್ಕಳಿದ್ದಾರೆ, ಡ್ರಿಂಕ್ಸ್ ಮಾಡ್ಕೊಂಬಂದವನೆ. ಸ್ನೇಹಿತರೆ ನಮಸ್ತೆ, ನಾನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತಾ ಇದ್ದೀನಿ. ಇವ್ರ ಹೆಸರು ಬಂದ್ಬಿಟ್ಟು ಪಾಪಣ್ಣ ಅಂತ. ದಯವಿಟ್ಟು ಯಾರ್ಯಾರು ನೋಡ್ತಿದ್ದೀರ ದಯವಿಟ್ಟು ಪ್ರತಿಯೊಬ್ರು ಶೇರ್ ಮಾಡಿ, ಆಮೇಲೆ ನೋಡಿ ವಿಡಿಯೋನ. ಯಾಕಂದ್ರೆ ಇಂಥ ಮಕ್ಳಿಗೊಂದು ಪಾಠ ಆಗ್ಬೇಕು. ಇವ್ರು ಇಂಥ ಮಕ್ಳಿದ್ದಾರೆ. 3 ವರ್ಷ ಆಯ್ತು ಇವ್ರ ಅಪ್ಪ ಬಂದು. 3 ವರ್ಷದಿಂದ ಫೋನ್ ಮಾಡ್ತಾ ಇದೀವಿ, ನಾವು ಅಪ್ಪ ಸತ್ತರೆ ಸಾಯ್ಲಿ, ನನಗೂ ಫೋನ್ ಮಾಡಬೇಡಿ, ಅವ್ನು ಹಾಳಾಗೋಗ್ಲಿ, ಫೋನ್ ಮಾಡ್ರಿ, ಯಾವಾಗಲೂ ಡ್ರಿಂಕ್ಸ್ ಮಾಡ್ಕೊಂಡಿರೋದು. 3 ವರ್ಷದಿಂದ ಇವಾಗ ಮತ್ತೆ ಫೋನ್ ಮಾಡಿ ಬೈದಿದ್ದಕ್ಕೆ ಇವಾಗ ಬಂದಿದ್ದಾನೆ ಮಗ. ಅದು ಡ್ರಿಂಕ್ಸ್ ಮಾಡ್ಕೊಂಡೇ ಬಂದವನೆ. ತೋರಿಸ್ತೀನಿ ಎಂತ ಮಗ ಅಂತ. ದಯವಿಟ್ಟು ಫಸ್ಟ್ ಶೇರ್ ಮಾಡ್ಕೊಳ್ಳಿ, ಯಾಕಂದ್ರೆ ಇಂಥ ಮಕ್ಳಿಗೊಂದು ಪಾಠ ಆಗ್ಬೇಕು. ಶೇರ್ ಮಾಡ್ಕೊಂಡು ಆಮೇಲೆ ಫುಲ್ ನೋಡಿ ವಿಡಿಯೋ. ಯಾವ್ದಾವ್ದೋ ನಾನ್ಸೆನ್ಸ್ ವಿಡಿಯೋ ಶೇರ್ ಮಾಡಿ, ಇಂಥ ವಿಡಿಯೋ ಶೇರ್ ಮಾಡಿ, ಬೇರೆ ಆಚೆ ಹಾಕೋ ಮಕ್ಳಿಗೊಂದು ಪಾಠ ಆಗ್ಬೇಕು. ಇವ್ರ ಹೆಸರು ಬಂದ್ಬಿಟ್ಟು ಪಾಪಣ್ಣ ಅಂತ. ಯಾವ ಊರು ನಿಮ್ದು? ಯಾವ ಊರ ಹತ್ರ ಬರುತ್ತದು? ಕೊಟ್ಗೆರೆ ತಾಲೂಕು. ಓಕೆ. ನಿಮ್ಮ ಮಗನ ಹೆಸರೇನು? ಪಾಂಡುರಂಗ. ಪಾಂಡುರಂಗ. ಅವನೇ ಬಂದಿರೋದು. ಬರ್ತಾರೆ ನೋಡಿ ಈಗ. ಮಂಜು ಇಲ್ಲಿ ಬನ್ನಿ. ಬನ್ನಿ. ಇವ್ರು ಯಾರು? ಅಶ್ವತ್. ಏನಾಗಬೇಕು? ಸ್ವಲ್ಪ ಕಡೆ ಇದ್ಯಾರು? ಮಗ. ಬಾರಪ್ಪ ಈ ಕಡೆ. ನೀವ್ಯಾರು ಬ್ರದರ್? ಬನ್ನಿ ನಿಂತ್ಕೊಳ್ಳಿ. ಸ್ವಲ್ಪ ಹತ್ರ ಬಾಮ್ಮ, ಸ್ವಲ್ಪ ಕಡೆ ತೋರಿಸಿ ಫೇಸು. ನಿಮ್ಮ ಹೆಸರೇನು? ಪಾಂಡುರಂಗ. ಸ್ವಲ್ಪ ಜೋರಾಗಿ ಮಾತಾಡಿ, ಹೇಳಿ. ಪಾಂಡುರಂಗ. 3 ವರ್ಷ ಆಯ್ತು, ಯಾಕೆ ಬಂದಿಲ್ಲ? ಇವತ್ತು ಯಾಕೆ ಬಂದ್ರಿ? ಏನು ತಂದುಬಿಟ್ಟೆ ಸರ್, ನಾನು ಬೇಜಾರು ಮಾಡ್ಕೊಬಿಡಿ. ನಾನು ಇವಾಗ ನಿಮಿಷಕ್ಕೆ ಫುಲ್ ಹೋಗ್ಬಿಟ್ಟಿದ್ದು, ನನ್ನ ಕೈಲಿ ಆಗುತ್ತಿಲ್ಲ ಮಾತಾಡೋಕ್ಕೆ. ಸ್ಪೀಚ್ ಅಲ್ಲ ಅದು, ಒಳಗಡೆ ಪರಮಾತ್ಮ ಆಡಿಸ್ತಾರೋ ಆಟ ಅದು. ಸರ್ ನೀವು ಅದರಿಂದ ಇದನ್ನಿಂದಲೇ ನಾನು ಕಲ್ತಿದ್ದದು. ಯಾವ ಬ್ರ್ಯಾಂಡು? ಸರ್ ನಾನು ಕೈ ಮುಗಿದೀನಿ, ನನ್ನ ಮಾತಾಡಕ್ಕೆ ಬಿಡ್ಬೇಡಿ. ಯಾವ ಬ್ರ್ಯಾಂಡು ಅಂದೆ? ಯಾವ್ದನ್ನ ಹಾಕೊಳ್ಳಿ, ನಾನು ಏನು ಮಾಡ್ಕೊಂಡಿದ್ದೀನಿ ಕೂಡ ಕಳ್ಸಂಗಿರಿ. ನಿಮ್ಮ ಕೈಲಾದ್ರೆ ಕಳಿಸಿ, ತಂದೆ ತಗೊಂಡು ಕಳ್ಸಂಗಿದ್ರೆ ನಿಮ್ಮ ಸಹಾಯ ಕೇಳ್ತೀನಿ, ಕೈ ಬಗ್ಗೆ ಕೇಳ್ತೀನಿ. ನನ್ನ ಅಷ್ಟೇ. ನನ್ಗೆ ಕಳ್ಸೆಯಿಂದ ಕಳಿಸಿ, ನೆಕ್ಸ್ಟ್ ಏನ್ ಹೇಳು? ಕಳಿಸಿ ಅಂತ ನಾನು ಕೇಳ್ತಾ ಇರೋದು. 3 ವರ್ಷದಿಂದ ಮತ್ತೆ ಫೋನ್ ಮಾಡ್ರು, ಸತ್ರ ಸಾಯಿಲಿ ಅಂತ್ಯಾ? ನನ್ನ ಕೈಲಾಗಲ್ಲ ಸರ್ ಮಾತಾಡಕ್ಕೆ. ಬಾಯ್ಲಿ ಮುಂದೆ, ಬಾಯ್ಲಿ ಮಾತಾಡಲ್ಲ ಸರ್, ಮುಂದೆ ಬಾರಪ್ಪ ಇಲ್ಲಿ. ನೋಡಿಲೆ, ಕುಡಿಯೋದು ನೀನ್ ಒಬ್ಬನೇ ಅಲ್ಲ, ಕೈ ಮುಗಿದೆ ಸರ್. ಕುಡಿಯೋದು ನೀನ್ ಒಬ್ಬನೇ ಅಲ್ಲ ಅಂದೆ. ನಮಗೆ ಇವತ್ತು ನೀನ್ ಆಯ್ತು 1 ನಿಮಿಷ ತಡಿ. ಆಯ್ತು, ನಿಂಗೆ ಫೋನ್ ಮಾಡಿ ಬರ್ತಾಯಿದ್ವಲ್ಲ, ಬಂದೆ ತಾನೆ ಪಾಪ. ಇಂಥ ವ್ಯಕ್ತಿ ಜೊತೆ ಬಂದಿದೆ ತಾನೆ. ಡ್ರಿಂಕ್ಸ್ ಮಾಡ್ಕೊಂಡು ಯಾಕೆ ಬಂದೆ? ಡ್ರಿಂಕ್ಸ್ ಮಾಡ್ಕೊಂಡು ಯಾಕೆ ಬಂದಿದ್ಯಾ ಇಲ್ಲಿ? ಡ್ರಿಂಕ್ಸ್ ಮಾಡಿಲ್ಲ. ತಗೊಂಬಾರ ಮಿಷಿನ್, ತಗೊಂಬಾರ, ಇಲ್ಲಿ ಚೆಕ್ ಮಾಡ್ತೀನಿ. ಚೆಕ್ ಮಾಡಲ ಮಿಷಿನು? ಕೈ ಮುಗಿದೆ. ನಾನು ಏನು ನಾನು ಪರೀಕ್ಷೆ ಮಾಡಬೇಡಿ, ನನ್ನ ಯಾವ್ದಕ್ಕೆ ಕಣಕ್ಕೂ ಬಿಡ್ಬೇಡಿ. ತಪ್ಪಾಗ್ಬಿಟ್ಟೈತೆ, ಮುಗಿದೋಯ್ತು. ಈಗ ಕಳ್ಸಂಗ ಏನ್ ಮುಗಿದೋಯ್ತು? ಈ ಕಡೆ ಬಾರಪ್ಪ ನೀನು. ತಪ್ಪು ಮಾಡ್ಬಿಟ್ಟಿದ್ದೀನಿ ಬಿಡಿ. ನೀನ್ ಈ ಕಡೆ ಬಾ ಅಂತ ಹೇಳಿದ್ನಲ್ಲ. ಈ ಕಡೆ ಬಾ ನೀನು 1 ನಿಮಿಷ. ಈ ಕಡೆ ಬಾ, ಇಲ್ಲ 1 ನಿಮಿಷ. ಈ ಕಡೆ ಬಾ ಇಲ್ಲಿ ಅಂದೆ. ಏನಕ್ಕೆ ಆಚೆ ಹಾಕಿದ್ದೆ? ನೀನ್ ಆಚೆ ಹಾಕಿಲ್ಲ. ಆಯ್ತು, ಆಚೆ ಹಾಕಿಲ್ಲ. ಆಯ್ತಪ್ಪ, ಆಯ್ತು. ಏನಕ್ಕೆ ಬಂದ್ರಿ ಆಚೆ ನೀವು? ಆಚೆ ಹಾಕಿಲ್ಲ ಸರ್. ಏನೇನು ಮನೆಗೂ ನನಗೆ ಆತಿರ್ಲಿಲ್ಲ. ಅವ್ರ ಮನೆಗೆ ಹೋಗಿ ಕರ್ಕೊಬರ್ತೀನಿ, ನಮ್ಮ ದೊಡ್ಡಪ್ಪನ ಕರ್ಕೊಬರ್ತೀನಿ, ಎಲ್ಲ ನನ್ನ ಹೆಸರು ಮಾಡಿಸು ಅಂತ. ನಾನು ಅಲ್ಲಿಗೆ ಹೋದ್ರೆ ನಾನು ಹೋದ್ರೆ ನಾನಿರಲ್ಲ ಅಂದೆ. ಆ ಸಂಜೆನಾಗೆ 2 ಹುಡುಗರು ಬಂದು. ನನಗೆ ಅದು ಬೇಡ ಸ್ವಾಮಿ. ನೀವು ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು? 2 ವರ್ಷ ತುಂಬಿ 3ನೇ ವರ್ಷ ಬಂದಿದೆ. 3ನೇ ವರ್ಷ ತುಂಬಿದೆ ಅಲ್ವಾ? ನೀವು ಬಂದ ತಕ್ಷಣ 1 ನಿಮಿಷ, ನೀವು ಬಂದ ತಕ್ಷಣ ನಾವು ನಿಮಗೆ ನೋಡಿ ಮಕ್ಕಳಿರೋರಿಗೆ ಸೇರ್ಸಲ್ಲ ಅಂದಿವಿ, ಹೌದಾ ಇಲ್ಲ? ನೀವೇನಂದ್ರಿ? ದಯವಿಟ್ಟು ನೀವು ನನಗೆ ಆಶ್ರಯ ಕೊಡಲೇಬೇಕು, ಇಲ್ಲ ನಾನು ಎಲ್ಲ ಹೋಗ್ಬಿಟ್ಟು ಸಾಯ್ತೀನಿ ಅಂದ್ರಿ, ಹೌದು ತಾನೆ?
ಆಮೇಲೆ ನಿಮ್ಮ ಮಗನಿಗೆ ನಿಮ್ಮ ಮುಂದೆನೆ ಫೋನ್ ಮಾಡಿದ್ವಿ. ನಿಮ್ಮ ಮಗ ಏನಂತ ಹೇಳ್ದ ಫೋನಲ್ಲಿ? ಸತ್ತರೆ ಸಾಯಲಿ ನಾನು ಬರಲ್ಲ ಅಂತ. ಏನಕ್ಕಂದಪ್ಪ? ನೀನು ಆಚೆ ಹಾಕಿಲ್ಲ ತಾನೆ, ಸತ್ರೆ ಸಾಯಿಲಿ ಬರಲ್ಲ ಅಂತ ಹೆಂಗಂದೆ ನೀನು? ಹೆಂಗಂದೆ ಗುರು ನೀನು? ಆಚೆ ಹಾಕಿಲ್ಲ ಅಂದ್ರೆ, ಸರ್ ನಾ ಆಚೆ ಹಾಕಿಲ್ಲ ಸರ್, ದಯವಿಟ್ಟು ಸರ್ ನಿಮ್ದು ಫೋನ್ ನಂಬರ್ ಕೊಡಿ ಸರ್, ಇಲ್ಲ ನಿಮ್ಮ ಅಡ್ರೆಸ್ ಹೇಳಿ ಸರ್, ನೀವು ನಾಳೆ ಬೆಳಿಗ್ಗೆನೆ ಬರ್ತೀನಿ. ಅವನು ಮಗ ಸತ್ರೆ ಸಾಯಿ ಅಂತ ಹೆಂಗೆ ಹೇಳ್ತೀಯ ನೀನು? 3 ವರ್ಷ ಆಯ್ತು, ಇವಾಗಲೂ ಬರ್ತಿರಲಿಲ್ಲ ನೀನು. ಫೋನ್ ಮಾಡಿ ಬ್ಲಾಸ್ಟ್ ಮಾಡಿದ್ವಿ ತಾನೆ ಬಂದಿರೋದು ಈಗ, ಹೌದು ತಾನೆ? ಫೋನ್ ಮಾಡ್ರಿ, ಬರೀಲಿ ಉಮೇಶ್, ಫೋನ್ ಮಾಡ್ರಿ. ಹೆಂಗೆ ರಿಯಾಕ್ಟ್ ಮಾಡೋದು? ನಾರ್ಮಲಾಗಿ ಫುಲ್ ಎಣ್ಣೆ ಇಲ್ಲ ಸರ್, ಫುಲ್ ಎಣ್ಣೆ. ಯಾವ ಥರ? ನಂದೇನು ತಪ್ಪಿಲ್ಲ ಸರ್, ನಮ್ಮ ಅಪ್ಪಂದೆಲ್ಲ ತಪ್ಪು ಅಂತ. ನೀವು ಫಸ್ಟ್ ಬನ್ರಿ ಇಲ್ಲಿಗೆ, ಅದೇನಿದ್ರು ಇಲ್ಲಿ ಮಾತಾಡ್ತಾರೆ, ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದ್ದೆ ನಾನು. ಅದೇನೇ ಅವ್ರು ಬರೋದಕ್ಕೆ 3 ವಾರದಿಂದ ಈ ಶುಕ್ರವಾರ ಅಂತೇಳಿ ತಡ್ರಿ, ಆಯ್ತು ಪೋಸ್ಟ್ಪೋನಿಂಗ್ ಮಾಡಿ. ಬನ್ನಿ ಈ ಕಡೆ ಸ್ವಾಮಿ, ಒಂದು ನಿಮಿಷ. ಸ್ವಾಮಿ, ನಿಮಗೆ ನಾವು ಫೋನ್ ಮಾಡಿ ಒಂದು 10 ದಿನ ಆಯ್ತಾ? ಇವತ್ತು 15 ದಿವಸ. ಮತ್ತು ಇವತ್ತು ಬಂದಿದ್ದೀರಾ, ಅವತ್ತಾಕೆ ಬಂದಿಲ್ಲ? ಸ್ವಲ್ಪ ತುಂಬ ಕೆಲ್ಸಗಳಿತ್ತಾ, ಬಿಸ್ನೆಸ್? ಅಲ್ಲ ಸರ್, ನಮಗೆ ಕೇಳಿ, ಅವರು ನಮ್ಮ ಅಪ್ಪಾಜಿನೇ ಕೇಳಿ. ಇರೋ ನಿಮಿಷ ಸರ್. ಸರ್ ನಿಮ್ಮ ಹೆಸರು ಸರ್? ಅಶ್ವಥ್. ನೀವೇನಾಗಬೇಕು ಇವರಿಗೆ? ಇವ್ರಿಗೆ ಮೊಮ್ಮಗ. ಅಲ್ಲ ನೋಡಿ, ನೀವು ನೋಡೋಕೆ ಇಷ್ಟು ಡೀಸೆಂಟ್ ಆಗಿದ್ದೀರಿ, ಹಿಂಗಿದ್ದೀರಿ, ನೀವು ಒಂದ್ಸಲ ಅವರಿಗೆ ಒಂದು ಬುದ್ಧಿ ಹೇಳೋಕ್ಕಾಗಿಲ್ವಾ? ಇನ್ಫಾರ್ಮೇಶನ್ ಇರಲಿಲ್ಲ ಸರ್ ನನಗೆ ಇದ್ರ ಬಗ್ಗೆ. ಮೊನ್ನೆ ಫೋನ್ ಮಾಡಿ ಕಾಲ್ ಮಾಡಿದ್ರೆ ಈ ಥರ ಹೋಗಿದ್ದಾರೆ, ಕರ್ಕೊಬರ್ಬೇಕು ಅಂತ. ಈ ಅಪ್ಪ 3 ವರ್ಷದಿಂದ ದಿನ ನನ್ನ ಮಗನಿಗೆ ಫೋನ್ ಮಾಡಿ, ನನ್ನ ಮಗನಿಗೆ ಫೋನ್ ಮಾಡಿ, ನನ್ನ ಮಗನಿಗೆ ಫೋನ್ ಮಾಡಿ, ಎಷ್ಟು ಸಲ ಫೋನ್ ಮಾಡೋದು? ಮಾಡಿದ್ರೇನು ಫೋನು? ಬಂದೇನ್ರಿ? ಫಸ್ಟು ಸಮಯ ನೀವು ಸರಿ ಇಲ್ಲ, ನೀವು ಕರೆಕ್ಟಾಗಿ ಬಳಸ್ಬೇಕಾಗಿತ್ತು. ನೋಡಪ್ಪ, ನಿಂದೇ ತಪ್ಪಾಗಿದ್ರು ನಿಮ್ಮ ಅಪ್ಪ ಈಗಲೂ ನಿನ್ನ ಪರವಾಗಿ ಮಾತಾಡ್ತಿದ್ದಾರೆ ಪರೋಕ್ಷವಾಗಿ, ನೀನು ಅರ್ಥ ಮಾಡ್ಕೋಬೇಕಷ್ಟೇ. ಈಗಲೂ ಅವೇ ನಿನ್ನ ಬಿಟ್ಕೊಡಕ್ಕೆ ರೆಡಿ ಇಲ್ಲ, ಹಂಗೆ ಮಾತಾಡ್ತಾವನೆ. ದಯವಿಟ್ಟು ಕರ್ಕೊಂಡೋಗಿ ಹಿಂದೆ ಆಗಿರೋ ತಪ್ಪು ಬಿಟ್ಬಿಟ್ಟು ಮುಂದೆ ಕರೆಕ್ಟಾಗಿ ನೋಡ್ಕೊಳ್ಳೋದು ಕಲ್ತ್ಕೊಳ್ರಿ. ಬನ್ನಿ ಇಲ್ಲ ಹತ್ರ. ನೀವು ಡ್ರಿಂಕ್ಸ್ ಮಾಡಿಲ್ವಾ? ಸೂಪರ್, ಸಖತ್ತಾಗಿ ಇಲ್ಲಿಗೆ ಬರ್ತಿದೆ ಸ್ಮೆಲ್ಲು. ಡ್ರಿಂಕ್ಸ್ ಮಾಡಿರೋದು, ಡ್ರಿಂಕ್ಸ್ ಮಾಡಿಲ್ಲ ಅಂತ ಹೇಳ್ತೀರಾ? ಇಲ್ಲಿ ಕರ್ಕೊಂಬರ್ಬೇಕು ಅಂತ ಒಂದು ನೀಟಾಗಿ ಒಂದು ಸ್ನಾನ ಮಾಡ್ಕೊಂಡು ಕರೆಕ್ಟಾಗಿ ಬರ್ಬೇಕು ತಾನೆ? ಬಾರ ಇದು. ಒಂದು ನಿಮಿಷ ಇದ್ಬಿಡು, ಒಂದು ನಿಮಿಷ ಇರು, ನಾನು ಹಾಕೊಂಬರ್ತೀನಿ ಎಣ್ಣೆನ, ಮಾತಾಡೋಣ, ಕರೆಕ್ಟಾಗಿರುತ್ತೆ. ಈಗ ನೀನು ಏನೇ ಹೇಳಿದ್ರು ನೀನು ಬರೀ ಹಂಗೆ ರಿವರ್ಸು ಹೋಗ್ತಾ ಇಲ್ಲ. ಒಳಗಡೆ ಇದೆಯಲ್ಲ, ಬೇರೆ ಇದೆಯಲ್ಲ, ಅದೆಲ್ಲ ಬ್ರದರ್ ಹೇಳಿದ್ನಲ್ಲ. ಈಗ ಏನು ಬುದ್ಧಿವಾದ ಹೇಳಿ ಏನಾರ ಕಳಿಸಿ, ಒಳಗಡೆ ಹೋಗ್ತಿಲ್ಲ ಅದು. ಒಳಗಡೆ ಬೇರೆನೇ ಇದೆಯಲ್ಲ, ಹೋಗಲ್ಲ ಒಳಗಡೆ. ಈಗ ಆಯ್ತು, ನಿಮಿಷ ಬನ್ನಿ ಇಲ್ಲಿ, ಬನ್ನಿ ನೀವು ಹೇಳಿ, ತಪ್ಪಾಗಿ ಪ್ರಶ್ನೆ ಅಲ್ಲ, ಈಗ ಕರೆಕ್ಟಾಗಿ ಹೇಳ್ರಿ. ಈಗ ಈ ಅಪ್ಪನ್ನ ನಿಮ್ಮ ಮನೆಗೆ ಓಕೆ ಕರ್ಕೊಂಡು ಹೋಗ್ಬಿಟ್ಟು, ನನಗೆ ಅದೆಲ್ಲ ಬೇಡ ಗುರು. ನಾನು ಹೇಳ್ದೆ ಸಾಕಾದ ಪ್ರಶ್ನೆ ಅಲ್ಲಪ್ಪ, 3 ವರ್ಷದಿಂದ ಏನಕ್ಕೆ ಬಂದಿಲ್ಲ ಅಂತ ಕೇಳ್ತಾ ಇದೀನಿ. ಈತನು ಅವ್ರ ಅಪ್ಪ ಅಣ್ಣ ತಮ್ಮನ ವಿಚಾರದಾಗಿ ಗಲಾಟೆ ಮಾಡ್ಕೊಂಡು ಬಂದಿದ್ದಕ್ಕೆ ಈತನ್ ಬಂದಿರೋದು. ಅದಕ್ಕೆ ನಾನು ಏನ್ ಮಾಡೋದು? ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿದ್ಯಪ್ಪ? ನಿಮ್ಗೆ ಏನಾದ್ರು ಬಂದ್ಬಿಟ್ಟು ಚಾಕೋತ ಹಾಕಿದ್ರಾ? ಏನಾರು ಬೈದ್ರಾ? ಬೋಳಿ ಮಗ ಅಂತ ಬೈದ್ರಾ? ಏನಾರು ಹೊಡೆದ್ರಾ? ಇಲ್ಲ ತಾನೆ? ನನಗೆ ಆ ಕತೆ ನನಗೆ ಬೇಡ. ನನಗೆ ಸರ್ ನಮ್ಮ ಅಪ್ಪ ಹಿಂಗ್ ಮೋಸ ಮಾಡ್ದ, ನಮ್ಮ ಅಪ್ಪನ ಚುಚ್ದ, ನಮ್ಮ ಅಪ್ಪ ನಂಗೆ ತಲೆ ಮೇಲೆ ಕಲ್ಲೆತ್ತಾಕ್ತ, ಅದಕ್ಕೆ ನಾನು ಬಂದಿಲ್ಲ ಅಂತ ಒಂದು ಸ್ಟ್ರಾಂಗ್ ಕಾರಣ ಕೊಡು. ಏನು ಮಾಡಿರ್ತಾನೆ? ಮತ್ತೆ 3 ವರ್ಷ ಹೆಂಗುರಿ ಬಿಟ್ಟಿದ್ದೆ ನೀನು? ಇವ್ರು ದಿನ ಇಲ್ಲಿ ಹೇಳ್ರಿ ನೀವು. 1 ನಿಮಿಷ ಆಯ್ತು, 1 ನಿಮಿಷ. ಇವಾಗ ನೀವು 1-1.5 ತಿಂಗಳು ಮಲ್ಕೊಂಡಲ್ಲೇ ಇದ್ರಲ್ಲ, ಬೆಡ್ಡು ಸಾಯಂಗ ಹೋಗ್ಬಿಟ್ಟಿದ್ರು ತಾನೆ, ಹೌದಾ ಇಲ್ಲ? ನಿಮ್ಮನ್ನ ಹಾಸ್ಪಿಟಲ್ ಕರ್ಕೊಂಡೋಗಿದ್ದ ಅವನು, ಎಲ್ಲ ಮಾಡಿರ್ತಾನೆ. ಅವಾಗಾರು ಬಂದ? ನಿಮ್ ಊರವ್ರಿಗೆ ಫೋನ್ ಮಾಡಿದ್ವ ನಾವು, ಹುಷಾರಿಲ್ಲ ಅವ್ರು ಸಾಯಂಗ ಆಗೋರು ಬರಕ್ ಕೇಳು ಅಂತ, ಬಂದಾಗ ಕೇಳ್ರಿ. ಇಲ್ಲ ಸರ್. ಇವ್ರ ದಿನ ಆಳೋದು, ಕಳಿಸ್ಕೊಡಿ ಸಾರ್, ಕಳಿಸ್ಕೊಡಿ ಸಾರ್, ಕಳಿಸ್ಕೊಡಿ ಸಾರ್. ಇನ್ಫಾರ್ಮೇಶನ್ ಕೊಟ್ಟಿದ್ರ? ಕೇಳಿ ಮತ್ತೆ. ಊರಿಗೆ ಫೋನ್ ಸೇವಿಸಿನ್ರಾಪಡ? ಸೇವಿಸಿದ್ದೆ, ಕನ್ನಡದಾಗ ಮಾತಾಡು. ಮಾಡಿದ್ರು ಬರ್ಲಿಲ್ಲ. ತಪ್ಪಲ್ವೇನಲ್ಲ? ಚರ್ಚೆ ಮಾಡ್ಬೇಡ ನೀನು ನನ್ನ ಹತ್ರ. ಏನು ಮಾಡಲಿಲ್ಲ. ಇವ್ರು ಹೇಳಿದ್ರು ಎತ್ತಲೇ ಇಲ್ಲ ನಾವು ಮಾಡಿದ್ರು ಬಿಡು. ಇವಾಗ ಹೆಂಗೋ ಬದುಕಿದ್ದಾರೆ, ಚೆನ್ನಾಗಿ ಹೋಗಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡಿಸಿ ರೆಡಿ ಮಾಡಿ ಇಟ್ಟಿದ್ದೀನಿ, ಆಯ್ತಾ? ಇವಾಗ ಬಂದ್ಬಿಟ್ಟು ಸರ್ ನಿಮ್ಮ ಅಪ್ಪನ ಕಳಿಸ್ಕೊಡಿ ಅಂತ ಕರ್ಕೊಂಡೋಗ್ಬಿಡಿ ಸಾರ್ ಅಂತ ಕೈ ಮುಗಿ, ಆಯ್ತಾ?
ಸಾಯಂಗಾಗಿದ್ರಲ್ಲ ಅವಾಗ ಬಂದಿಲ್ಲ ಅಲ್ಲ. ನೀವು ಹೇಳ್ರಿ ಪಾಪಣ್ಣ, ಒಂದು ಹೆಜ್ಜೆ ನಿಮ್ಗೆ ಹಿಂಗೆ ಎತ್ತಿಡಕ್ಕಾಗದ ನಿಮಗೆ? ಇಲ್ಲ ಸರ್, ಹಾಂ, ಮಣಗಿದ ಮಕ್ಕಳಿಗೆ ಊಟ ಎಲ್ಲ ಎಲ್ಲ ಏಳು ಹುಚ್ಚ ಎಲ್ಲ ಅಲ್ಲೇ ಬಚ್ಬೇಕಾಗಿತ್ತು ಇವ್ರಿಗೆ. ಅವ್ರಿಗೇನು ನಾವೇನಾದ್ರೂ ಸುಳ್ಳು ಹೇಳಿದ್ರೆ ಕೇಳ್ರಿ. ಬಂದವ್ರೆ, ಅವನೇ ಉಣಿಸ್ತಿದ್ದು, ಅವನೇ ಬಾತ್ರೂಮ್ಗೆ ಎತ್ಕೊಂಡೋಗ ಆಸೆಗೆ ಕುಂಡಿಸ್ಕೊಂಡವ್ರು, ಬಾತ್ರೂಮ್ ಮಾಡಿಸ್ಕೊಂಡು ತೋರಿಸ್ಕೊಂಡು ಬಂದು ಅಲ್ಲಿಗೆ ಬಿಡೋನು. ಇವಾಗ ಅವನೇ ರಾಮಣ್ಣ ಅಂತ ಇಲ್ಲಿ ಹುಡುಗರಮ್ಮ ಅಕ್ಕನ ಮಗ. ನಿಮ್ಮ ಹೆಸರೇನ್ರಿ? ಪಾ ಜೋರಾಗಿ ಮಾತಾಡಪ್ಪ, ಹತ್ರ ಬರಪ್ಪ. ಅಲ್ಲ ಅಲ್ಲ ಅಷ್ಟು ನಿಂತಿದ್ಯಾ? ಏನಿಲ್ಲ. ಮತ್ತೆ ನೀವೇನಾದ್ರು ಮರ್ಡರ್ ಮಾಡಿದ್ದೀರಾ? ಹತ್ರ ಬನ್ನಿ. ಒಳ್ಳೆ ಕೆಲಸ ತಾನೇ ಬಂದಿರೋದು. ಮತ್ತೆ ನಿಮ್ಮ ಹೆಸರೇನು? ಪಾಂಡುರಂಗ. ಯಾವ್ದು ಬ್ರ್ಯಾಂಡು? ನಂಗೆ ಸ್ವಲ್ಪ ಒಂದು ನಿಮಿಷ ಅಲ್ಲ, ಬೇಜಾರಲ್ಲ. ಅಪ್ಪನ ಕರ್ಕೊಂಡ್ ಹೋಗಕ್ಕೆ ಡ್ರಿಂಕ್ಸ್ ಮಾಡ್ಕೊಂಡ್ ಬಂದಿದ್ಯಲ್ಲ, ಇದು ತಪ್ಪ ಸರಿ ನಾನು ಮಾಡಿದ್ದು? ಇವತ್ತು ಕುಡ್ದಿಲ್ಲ ಸರ್, ನೆನ್ನೆ ಭಯಂಕರ ಕುಡ್ದಿದ್ದೆ. ಇಲ್ಲ ಅಂತೆಲ್ಲ, ನೆನ್ನೆ ಭಯಂಕರ. ಇವತ್ತು ಕುಡ್ದಿಲ್ಲ ನೀನು? ಕುಡ್ದಿಲ್ಲ, ನಿಜ ಕುಡ್ದಿಲ್ಲ. ಕುಡ್ದಿಲ್ಲ. ಸ್ನೇಹಿತರೆ, ದಯವಿಟ್ಟು ಪ್ರತಿಯೊಬ್ಬರು ಶೇರ್ ಮಾಡಿ. ಬಂದಾಗ ಕೇಳಿದ್ರೆ ನೀನು ಒಳ್ಳೆಯವನೇ ಕೆಟ್ಟವನೇ ಅಂತೆ. ಸರಿ ಬಿಡಿ, ಕೆಟ್ಟವನೇ ಮಾಡಿ ಕಳ್ಸೋಣ, ಅದಕ್ಕೋಸ್ಕರ ಮಾಡ್ತಿರೋದು ವಿಡಿಯೋ. ಒಳ್ಳೇದಾಗಲಿ, ಇಂಥ ಮಕ್ಕಳಿಗೆ ದೇವ್ರ ಒಳ್ಳೆ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಇವತ್ತು ಇವರಪ್ಪನ್ನ 3 ವರ್ಷದಿಂದ ಆಚೆ ಹಾಕಿದ್ದ, 3 ವರ್ಷ ಒಂದ್ಸಲ ಬಂದಿಲ್ಲ. ಅವರಪ್ಪನ ನೋಡಿಕೊಂಡು ಉಳ್ಸೋಕ್ಕೆ ನಾವಿದ್ದೀವಿ. ಮುಂದೆ ಅಂಥ ಪರಿಸ್ಥಿತಿ ಇವನಿಗೆ ಬಂದಾಗ ಯಾರಿದಾರೋ ಗೊತ್ತಿಲ್ಲ. ಇದು ಕಲಿಯುಗ, ಅನುಭವಿಸ್ಲೇಬೇಕು. ಗುರು ಒಂದು ಮಾತೇಳ, ನಿಂಗೊಬ್ಬ ಮಗ ಇದೆ ಅಂತಾನೆ, ಹಾಂ, ಅವನು ನಿನಗೆ ಈ ಥರ ಮಾಡದೆ ಇರಲಿ ಅಂತ ದೇವರ ಪ್ರಾರ್ಥನೆ ಮಾಡ್ಕೊತೀನಿ ಅಷ್ಟೇ. ಮಾಡದೆ ಇರಲಿ ಅಂತ. ಯಾಕಂದರೆ ಇದು ರಿಪೀಟು. ನೀನು ನಮ್ಮ ಅಜ್ಜಂಗೆ ಮಾಡಿದೆ, ನಾನು ಹಿಂಗೆ ಮಾಡಬಾರ್ದು ಅಂತ ಕೇಳ್ತೇನೆ. ಬರೆದಿಟ್ಕೋ. ಇವೆಲ್ಲ ಹೇಳ್ತಾ ಇದ್ದೀನಿ, ಅರ್ಥ ಆಗ್ತಿದ್ಯಾ? ಸ್ವಾಮಿ, ಏನು ಮಾಡೋಣ ಇಂಥವ್ರಿಗೆ? ನೀವು ಹೇಳಿ, ಏನು ಮಾಡೋಣ ಹೇಳಿ? ನಿಮಗೆ 3 ವರ್ಷದಿಂದ ಬಂದಿಲ್ವಲ್ಲ, ನಿಮ್ಗೆ ಒಂದ್ಸಲ ಕೋಪ ಏನು ಬರ್ತಾ ಇಲ್ವಾ? ಹಾಂ, ನಾನು ಮೊನ್ನೆ ಅವನ ವಿಷಯ ನಿಮಗೆ ಬೈದೆ, ಎಂಥ ಮಕ್ಳು ಜನ್ಮ ಕೊಟ್ಟಿದ್ದೆ ನೀನು ಅಂತ. ಇಂಥ ಮಕ್ಳು ಬೇಕಾ ನಿಮಗೆ? ಏನು ಮಾಡ್ಬೇಕು? ಕೊಟ್ಟ ದೇವ್ರ ಕೊಟ್ಟವ್ರೆ, ನಾವೇನು ಮಾಡೋಣ? ಎಲ್ಲರೂ ಕೊಟ್ಟಂಗೆ. ಅಲ್ಲ ರೀ, ನೋಡಿ ಸರ್, ಹೇಳೋದು ಗೊತ್ತಾ, ಎಂತೆಂಥ ಕಚಡಗಳಿದ್ದಾರೆ, ಅಪ್ಪಂದ್ರುಗಳವ್ರೆ. ಅಂಥವ್ರಿಗೆ ಮಾಡಲಿ ರೀ, ಇಂಥವ್ರಿಗೆಲ್ಲ ಮಾಡ್ತಾರಲ್ರಿ. ಇವ್ರು ಇವತ್ತವರೆಗೂ ಇಷ್ಟು ನಮ್ಮ ಆಶ್ರಮಕ್ಕೆ ಬಂದವರಲ್ಲ, ಇವತ್ತವರೆಗೂ ಒಬ್ರಿಗೆ ಬೈದವರಲ್ಲ, ಒಬ್ರಿಗೆ ಏನು ಮಾಡಿದವರಲ್ಲ, ಒಬ್ರಿಗೆ ನೋವು ಮಾಡಿದವರಲ್ಲ. ಇಂಥವ್ರಿಗೆಲ್ಲ ಹಿಂಗೆ ಮಾಡೋದಾ? ಬೇರೆಯವ್ರಿಗೆ ಮಾಡಲಿ. ಕೆಲವರು ಕಳ್ಳನ ಮಕ್ಕಳು ಇರ್ತಾರೆ, 70 ಜನಕ್ಕೆ ಅಡುಗೆ ಮಾಡಿ ಹಾಕಿದ್ದೀನಿ. ಒಂದೊಂದ್ಸಲಿ ಅಡುಗೆ ಮಾಡಾಕ್ತಾರೆ. ಹೋಗ್ಬಿಟ್ಟು ಅವ್ನು ಎಲ್ಲರೂ ಒಟ್ಟು ಒಂದು 7-8 ಜನ ಸೇರ್ಕೊಂಡು ಮಾಡ್ತೀವಿ ಅಡುಗೆ. ಎಲ್ಲರೂ ಹೋಗಿ ಇವ್ರ ಕೈಯಲ್ಲಿ ಆಗಲ್ಲ ಅಂದ್ರೂ ಹೋಗಿ ಸಪೋರ್ಟ್ ಮಾಡಕ್ಕೆ ಹೋಗ್ತಾರೆ. ಇಂಥ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ಇವನು ಈ ಥರ ಮಾಡಿದ್ರೆ ದೇವ್ರ ಮೆಚ್ತಾನೇನ್ರಿ? ಈ ಆಶ್ರಮಕ್ಕೆ ಇಷ್ಟು ಜನ ಅವ್ರು ಯಾರನ್ನ ಕೆಟ್ಟವನೆ ಅಂತ ಅಂದಿಲ್ಲ. ನಾನು ನೋಡಿಲ್ವಾ? ನಾನು 45 ವರ್ಷ. ನಾನು ಅದನ್ನೇ ಹೇಳ್ತಾರೆ, ಬೈತಾ ಇರೋದು. 3 ವರ್ಷದಲ್ಲಿ ಬರ್ದಿರೋ ಮಗ ಇವಾಗ ನೀನು ಹೋಗ್ಬಿಟ್ಟು ಏನು ಮಾಡ್ತೀಯ ಪಾಪಣ್ಣ? ಹೋಗ್ಬೇಡ, ಸರಿ ಇಲ್ಲ ನನ್ನ ಮಕ್ಕಳು ಅಂತ ಬೈತಾ ಇರ್ತೀನಿ. ಇವ್ರು ಕೇಳಲ್ಲ. ನನ್ನ ಮೊಮ್ಮಕ್ಕಳು ಮದುವೆ ಮಾಡಿಸ್ಬೇಕು, ನನ್ನ ಮಕ್ಕಳು ನೋಡ್ಬೇಕು. ಮೊಮ್ಮಕ್ಕಳು ನೋಡಿದ್ರೆ 12-13 ವರ್ಷ ಅಂತೆ. ಚಕ್ರವರ್ತಿ ಸರ್ ಹತ್ರ ಹೇಳ್ದೇನಪ್ಪ ಮದುವೆ ಮಾಡಿಸ್ಬೇಕು ಅಂತ. ಇಲ್ಲ, ಸುಮ್ಮನೆ. ಎಷ್ಟು ವರ್ಷ ಈಗ ನಿಮ್ಮ ಮೊಮ್ಮಕ್ಕಳಿಗೆ? ನಿಮ್ಮ ಮೊಮ್ಮಕ್ಕಳಿಗೆ ಎಷ್ಟು ವರ್ಷ ಈಗ? ಇಷ್ಟು ವರ್ಷ, ಹೆಣ್ಮಗಿಗೆ 18 ವರ್ಷ. 18 ಇಲ್ಲ, ಆಗಿತ್ತು 16 ವರ್ಷ. ಈಗ 17ಕ್ಕೆ ಬಿದ್ದೈತೆ. ಈಗ ಒಂದು ಕೆಲಸ ಮಾಡು, ಈಗ ಹೋಗಿ ಮದುವೆ ಮಾಡಿಸ್ಬಿಡು. ಮದುವೆ ಮಾಡಿಸಿದ್ರೆ ನೀನು ಬಾಲ್ಯ ವಿವಾಹ ಕಾಯ್ದೆ ಅಂತ ನಿನ್ನ ಕಾಲ ಬಂದ ಮಾಡಿಸ್ತೀವಿ. ಬನ್ನಿ ಇವತ್ತೇ ಮಾಡಿಸ್ತೀವಿ. ಹಂಗಾಗ ಈಗ ಹೋಗ್ಬಿಟ್ಟು ಮದುವೆ ಮಾಡಿಸ್ಬಿಟ್ಟು ಮೇಲೆ ನಾವು ಎಲ್ಲ ಇರ್ತೀವಲ್ಲ. ಅಲ್ಲ, ಈಗ ನೋಡಿರ್ತಾರೆ, ಬಂದವ್ರು ಹೋದವ್ರು ಏನಂತಾರೆ. ಸರಿ ಬಿಡಿ, ಆಯ್ತೀಗ ಬಿಡಿ ಆಯ್ತು. ಪಾಪ ಇಲ್ಲಿ ಬೈಲಿ. ಸ್ನೇಹಿತರೆ, ಇವ್ರ ಹೆಸರು ಬಂದ್ಬಿಟ್ಟು ಪಾಂಡುರಂಗ ಅಂತ. ಈ ಅಪ್ಪ ಸ್ಟಾರ್ಟಿಂಗ್ ಬಂದಾಗ ನಾನು ಹೇಳಿದ್ವಿ, ಈ ಥರ ಮಕ್ಕಳಿರೋ ನಾವು ತೊಗೊಳೋದಿಲ್ಲ ಅಂತ. ಈ ಅಪ್ಪ ಬಂದ್ಬಿಟ್ಟು ಕಾಲು ಹಿಡ್ಕೊಂಡು ನಾನು ಸಾಯ್ತೀನಿ, ನೀವು ಬಿಟ್ಟರೆ ರೈಲ್ವೆ ಹಳಿಗೆಲ್ಲ ಹೋಗ್ಬೇಕಾಗತ್ತೆ, ಸಾಯ್ತೀನಿ ಏನೋ ಅಂದರು. ಆಶ್ರಯ ಕೊಟ್ಟೆ. ಅದೇ ದಿನ ಈ ಅಪ್ಪಂಗೆ ಫೋನ್ ಮಾಡಿದ್ದೀವಿ, ಸತ್ತರೆ ಸಾಯ್ಲಿ ಬರಲ್ಲ ಅಂತ ಹೇಳಿದ್ದು. ಇವತ್ತು ಮತ್ತೆ ಮೊನ್ನೆ 10 ದಿನದಿಂದ ಫುಲ್ಲು ಟಾರ್ಚರ್ ನನಗೆ, ಫುಲ್ಲು ಟಾರ್ಚರ್ ನನಗೆ. ಫೋನ್ ಮಾಡಿ 15 ದಿನ ಆಯಿತು. ಇವತ್ತು ಬಂದವ್ರೆ, ಅದು ಡ್ರಿಂಕ್ಸ್ ಮಾಡ್ಕೊಂಡೇ ಬಂದವನೇ ಜಾಕಿ ಚಾನ್. ದಯವಿಟ್ಟು ಪ್ರತಿಯೊಬ್ಬರು ಶೇರ್ ಮಾಡಿ, ಮತ್ತೊಬ್ರಿಗೆ ಸ್ಫೂರ್ತಿ, ಇದು ಮತ್ತೊಬ್ರಿಗೊಂದು ಪಾಠ ಆಗಬೇಕು. ಯಾರೇ ಆಚೆ ಹಾಕೋ ಮಕ್ಕಳಿಗೆ ಒಂದು ಪಾಠ ಆಗಬೇಕು. ಮತ್ತು
ಇಲ್ಲಿಂದ ಕರ್ಕೊಂಡೋಗಿ ಒಂದು ಹೇಳ್ತಿದ್ದೀನಿ, ಮತ್ತೆ ಎಲ್ಲಾದರೂ ಬಿಟ್ಟೆ, ಮತ್ತೆ ಎಲ್ಲಾದರೂ ಏನಾದ್ರು ನೋವಾಯಿತು, ಏನಾದ್ರು ಅವ್ರು ಬಿಟ್ಟು ನಿನ್ನ ಹೋದ್ರು, ಏನಾದ್ರು ಟಾರ್ಚರ್ ಆಯಿತು ಅಂದರೆ ಗುರು, ನಾನು ಗ್ಯಾರಂಟಿ ನಿನ್ನ ಮೇಲೆ ಕಂಪ್ಲೇಂಟ್ ಮಾಡಿ FIR ಮಾಡಿಸ್ತೀನಿ. ಆಯ್ತು 100% ಹೇಳ್ತಾ ಇದ್ದೀನಿ, ಹುಷಾರಾಗಿರ್ಬೇಕು. ಸರಿ ಏನು ಕರೆಕ್ಟಾಗಿ ಹೇಳು. ಹ್ಞೂ ಸರ್, ಅದಕ್ಕೆ ಒಪ್ಕೊಂಡಿ ಈಗ ಹೋಗ್ಬಿಟ್ಟು ಫುಲ್ ಟೈಟ್ ಆಗ್ಬಿಡೋದಾ? ಒಪ್ಕೊಂಡಿ ಸರ್. ಟೈಟ್ ಆಗ್ತಿದ್ದೀನಿ ಫುಲ್ಲು. ನನಗೆ ನನಗೆ ಇನ್ನೇನು ಮಾತಾಡೋಣ ಸರ್, ಸುಮ್ಮನೆ ಅದನ್ನೇ ಇಲ್ಲ, ಅದನ್ನ ನಮ್ಮಪ್ಪ ಹೇಳಪ್ಪ. ಆಲ್ರೆಡಿ ಮೊದಲಿಂದಲೂ ಆಯಿತು, ಅದು ಬಿಡ್ತೀನಿ, ಬೇಕಾದ್ರೆ ಕಂಟ್ರೋಲ್ ಇರ್ತೀನಿ, ಚೆನ್ನಾಗಿ ಇರ್ತೀನಿ, ಚೆನ್ನಾಗಿ ನೋಡ್ಕೊಂತೀನಿ ಸರ್. ಸರ್ ಆತನೇ ವೈನ್ಸ್ ಕ್ಯಾಶಿಯರ್ ಆಗಿದ್ದ ಈಗ ತುಮಕೂರಲ್ಲಿ. ವೈನ್ಸ್ ಕ್ಯಾಶಿಯರ್ ಒಂದೇ ಒಂದು ಡ್ರಾಪ್ ಮಾಡ್ತಿರ್ಲಿಲ್ಲ. ನಾವು ಹೋಗ್ತಿದ್ವಲ್ಲ, ಅವ್ನು ಒಂದೇ ಒಂದು ಡ್ರಾಪ್ ಮಾಡ್ತಿರ್ಲಿಲ್ಲ. ಅದು ಯಾವಾಗ ಕಲ್ತ್ಕೊಂಡು ಏನು ಕಲ್ತೇನೋ 24 hours ಮಾಡ್ಕೊಂಡು ಬಾರ್ ಕ್ಯಾಶಿಯರು ಆ್ಯಕ್ಚುಲಿ ವರ್ಕ್ ಪ್ರೊಫೆಷನ್. ನೋಡು ಪಾಂಡುರಂಗ, ಹೇಳ್ತಾ ಇದ್ದೀನಿ, ಸರ್ ನೀನು ವಯಸ್ಸಲ್ಲಿ ದೊಡ್ಡವನ ಚಿಕ್ಕವನ ಗೊತ್ತಿಲ್ಲ. ಇರ್ಲಿ ಸರ್. ಅಪ್ಪ ಅಮ್ಮ ನಾಚೆ ಹಾಕೋರಿಗೆ ನಾನು ಮರ್ಯಾದೆನೇ ಕೊಡಲ್ಲ ಗುರು, ನೀನು ಎಂಥವನೇ ಆಗಿರು. ಹೌದು ಮರ್ಯಾದೆ ಇನ್ನು ಮುಂದೆ ಸಿಗಬೇಕು ಅಂದರೆ ಆ ವ್ಯಕ್ತಿನ ಚೆನ್ನಾಗಿ ನೋಡ್ಕೊಂಬಿಡು, ಹಾಂ ತಾನಾಗೆ ಕೊಡ್ತಾರೆ ಮರ್ಯಾದೆನ. ಸರಿ ಅರ್ಥ ಆಗ್ತಿದ್ಯಾ? ಸರಿ ಸ್ವಲ್ಪ ಡ್ರಿಂಕ್ಸ್ ಮಾಡೋದನ್ನೆಲ್ಲ ಸ್ಟಾಪ್ ಮಾಡು, ಹಾಂ ವಾರಕ್ಕೆ ಒಂದ್ಸಲ ಮಾಡ್ಕೊ. ದಿನ ಮಾಡ್ಕೊಂಡ್ರೆ ನಿನ್ನ ಬೇರೆ ನಿನಗೆ ಡೌನ್ ಆಗುತ್ತೆ. ಇವತ್ತು ನೋಡು, ನೀನು ಡ್ರಿಂಕ್ಸ್ ಮಾಡ್ಕೊಂಬಂದಿದ್ಯಾ, ಇಲ್ಲಿ ಡ್ರಿಂಕ್ಸ್ ಮಾಡ್ಕೊಂಬಂದಿಲ್ಲ, ಇವ್ರಿಗೆ ಸಾರ್ ಅಂತ ಕರಿತಾ ಇದ್ದೆ, ನಿನ್ಗೇನು ಹೋಗಬಾರ ಅಂತ ಕರಿತಾ ಇದ್ದೀರಿ. ಸರಿ ಯಾಕೆ ಹೇಳು? ಒಳಗಡೆ ಅದು ಹೋಗಿದೆಯಲ್ಲ ಅದಕ್ಕೆ. ಹಾಂ ಅದರಿಂದಲೇ ನಿನಗೆ ಗೌರವ ಕಮ್ಮಿ ಆಗ್ತಾ ಇರೋದು, ಅರ್ಥ ಮಾಡ್ಕೋಬೇಕು. ಸರಿ ಇನ್ನೊಂದು ಸಲ ಏನಾದರೂ ಅಪ್ಪನ್ನ ಆಚೆ ಹಾಕ್ತೋದಾಗಲಿ, ಬಿಟ್ಬಿಡೋದಾಗಲಿ, ಸತ್ರ ಸಾಯಿಲ್ ಏನಾದಾಗಲಿ ಮಾಡಿದ್ರೆ ನಾನು ಮನುಷ್ಯನೇ ಆಗಿರಲ್ಲ ಗುರು. ಸರಿ ಅರ್ಥ ಆಯ್ತಾ? ಆಯ್ತು ಹಾಂ, ಬೈಲಿ ಕೊಡ, ಇಲ್ಲಿ ಫೈಲ್ ಕೊಡಿ, ನಿಂತ್ಕೊಳ್ಳಿ, ಹೇಳ್ತಿರ್ಗು. ಡೇಟ್ ಆಫ್ ಜಾಯ್ನಿಂಗು ನೋಡಿ ಸರ್, ಬಂದಿರೋದು ನವೆಂಬರ್ 14ನೇ ತಾರೀಕು 2022ನೇ ಇಸ್ವಿ. ಅಂದರೆ ಎಷ್ಟು ವರ್ಷ ಆಯ್ತು ಇವತ್ತಿಗೆ? 3 ವರ್ಷ ಆಯ್ತು ಸರ್. 3ನೇ ವರ್ಷ. 3 ವರ್ಷ ತುಂಬಿದೆ. 3 ವರ್ಷ ತುಂಬ ಆಯಿತು. 24ಗೆ 23, 24, 25 ತುಂಬಿದೆ ಸರ್. ಹ್ಞೂ, 3 ವರ್ಷ ನೋಡಿ. 3 ವರ್ಷದಿಂದ ಬಂದಿಲ್ಲ ಈ ಅಪ್ಪ. ಬಂದ್ಬಿಟ್ಟು 3 ವರ್ಷ ಮಗ ಅಂತೆ. ನಾನು ಏನಂತ ಹೇಳಲಿ? ಹಾಂ, ಈ ಅಪ್ಪನಿಗೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ, ಹಾಸ್ಪಿಟಲ್ ಅಡ್ಮಿಟ್ ಮಾಡೋ ಬರಲ್ಲ, ಫೋನ್ ಮಾಡ್ರೆ ಬರಲ್ಲ, ಸಾಯಂಗಾದರೂ ಬರಲ್ಲ, ಏನಾದರೂ ಬರಲ್ಲ. ಇನ್ನು ಮುಂದೆ ಇವಾಗ ಹೇಳಪ್ಪ, ಆಯ್ತು ಸರ್, ಹೋಗ್ತೀಯಾ ಹೋಗಲ್ಲ? ಹೋಗ್ತೀನಿ ಸರ್. ಹೋಗ್ತೀಯಾ? ಮಗ ಚೆನ್ನಾಗಿ ನೋಡ್ಕೊಂತೀನಿ ಅನಿಸುತ್ತಾ? ನೋಡ್ಕೊಂಡು ಓದೇ ಹೋಗ್ತೀನಿ, ಬೀದಿಗೆ ಹಾಕಲಿ ಓದಿ ಬೀದಿಗೆ ಹಾಕಿ ತಿರ್ಗಾ ಯಾರು ನೋಡಿಕೊಂಡು ಹೋಗ್ತೀಯ? ಚಕ್ರವರ್ತಿ ಸರ್ ಅಂತವ್ರು ಇನ್ನೊಂದ್ಸರಿ ಟಾರ್ಚರ್ ಕೊಡ್ತೀಯ? ಅಲ್ಲ ಬೀದಿಗೆ ಹಾಕ್ತಾರೆ ಅಂತ ನಂಬಿಕೆ ಐತ ಅವ್ರು ನೋಡ್ಕೊಂತಾರೆ ಅಂತ? ಅವ್ರು ನೋಡ್ಕೊಂತಾರೆ ಅಂತ ನಂಬಿಕೆ ಐತ ನಿಮ್ಗೆ? ನಿಮ್ಗೆ ಹಂಗಿದ್ರೆ ಸರಿ ಹೋಗ್ರಿ, ಆಯ್ತಾ? ಬಟ್ ಒಂದೇ ಹೇಳ್ತೀನಿ, ಹಾಂ, ಅರ್ಥ ಆಗ್ತಿದ್ಯಾ? ಆಯ್ತು ಸರ್. ನಿಮಗೆ ಆದ್ರೆ ನನ್ನ ಉದ್ದೇಶ ನಿಮಗೆ ಒಳ್ಳೇದಾಗಲೇಬೇಕು. ಯಾಕಂದ್ರೆ ನೀವು ಸಾಯೋ ಪರಿಸ್ಥಿತಿಲಿ ಜೀವ ಉಳಿಸಿದ್ದೀನಿ ನಾನು, ಆಯ್ತು ಸರ್. ಆಯ್ತಾ? ಈ ಜೀವ ಉಳಿಸಿರೋ ಜೀವಕ್ಕೆ ಒಂದು ಒಳ್ಳೆ ಸಾವು ಬರಬೇಕು. ಆಯ್ತು ಸರ್. ಸುಮ್ಮನೆ ಬೀದಿಲ್ ಸಾಯೋದು ನನಗೆ ಇಷ್ಟ ಆಗಲ್ಲ. ಹಂಗೇನಾರು ಆಯ್ತು ನಂಗೆ ಗೊತ್ತಾಯ್ತು ಅಂದರೆ ನಿನ್ನ ಮಗ ನನ್ನ ಕಥೆನೇ ಬೇರೆ ಮಾಡಾಕ್ಬಿಡ್ತೀನಿ. ಏನಪ್ಪ, ಆಯ್ತು ಅರ್ಥ ಆಗ್ತಿದ್ಯಾ? ಹಾಂ, ಬಿಡಿಸಿ ಹೇಳೇನಪ್ಪ, ನೀನು ಅಂಧಾರಾಗ್ತೀಯ, ನಿನ್ನ ಹೆಂಡತಿ ಮಕ್ಕಳು ಬೀದಿಗೆ ಬೀಳ್ತವೆ, ನೀನು ಚೆನ್ನಾಗಿರ್ಬೇಕು. ಈಗ ನನ್ನಲ್ಲಿ ಲೆಟ್ರು, ಇನ್ನು ಮುಂದೆ ನಮ್ಮ ತಂದೆ ಏನೇ ಆದರೂ ನಾನೇ ಜವಾಬ್ದಾರಿ ಅಂತ ಲೆಟ್ರ್ ಮಾಡೇ ಕಳ್ಸೋದು ನಾನು ಇವಾಗ. ಸುಮ್ಮನೆ ಅಂತೂ ಕಳ್ಸಲ್ಲ. ಸರಿ ಅರ್ಥ ಆಗ್ತಿದ್ಯಾ? ಸ್ನೇಹಿತರೆ, ಇವರು ನಮ್ಮ ಒಂದು ಆಶ್ರಮಕ್ಕೆ ಮುಂದೆ 3 ವರ್ಷ ಆಯಿತು. ಇವತ್ತು ಗಂಟೆ ಬರ್ಸ್ಕೊಂಡು ಅವ್ರ ಮಗ ಬಂದಿದ್ದಾರೆ. ಇವಾಗ ಅವ್ರ ಜೊತೆನ ವಾಪಸ್ ಮನೆಗೆ ಕಳಿಸ್ತಾ ಇದ್ದೀನಿ. ಇನ್ನು ಮುಂದೆ ಪಾಪಣ್ಣ ಅವರಿಗೆ ಏನೇ ಒಂದಾದರೂ, ಏನೇ ಒಂದು ನೋವಾದರೂ, ಏನೇ ಒಂದು ಅವರಿಗೆ ಆರೋಗ್ಯ ಏನೇ ಆದರೂ, ಅವ್ರು ಸಾವನ್ನಪ್ಪಿದ್ರು ಏನೇ ಆದರೂ ನೇರ ಜವಾಬ್ದಾರಿ ಅವರ ಮಗ ಪಾಂಡುರಂಗನೇ ಆಗಿರ್ತಾರೆ. ಸಾಕ್ಷಿಗೆ ಸರ್ ನಿಮ್ಮ ಹೆಸರು? ಅಶ್ವತ್ತು. ಓಕೆ, ಇವರಿಬ್ಬರು ಇರ್ತಾರೆ. ನೀವೇನಾಗಬೇಕು ಅವ್ರಿಗೆ? ತಮ್ಮ ಅಂದರೆ ಯಾವ ಥರ ತಮ್ಮ? ಹಾಂ, ಓಕೆ. ನೀವು ಅದೇ ಮೊಮ್ಮಗ ಆಗ್ಬೇಕು ಸರ್. ನೀವು ಮೊಮ್ಮಗ ಆಗಬೇಕು. ಇಷ್ಟೊಟ್ಟಿದ್ದೀರ ಮೊಮ್ಮಗ ಇವ್ರಿಗೆ? ಅಂದ್ರೆ ಹಾಂ, ಇವ್ರ ಅಣ್ಣವರು ಮಗಳ ಮಗ. ಓಕೆ ಓಕೆ ಓಕೆ. ಅಣ್ಣ ಇದಾರಲ್ಲ ಅವ್ರ ಮಗಳ. ಸರಿ ಸಾಹೇಬ್ರೆ, ಹೋಗ್ತಿರಲ್ಲ? ಸ್ನೇಹಿತರೆ, ದಯವಿಟ್ಟು ಪ್ರತಿಯೊಬ್ಬರು ಶೇರ್ ಮಾಡಿ, ಇಂಥ ಮಕ್ಕಳಿಗೆ ಒಂದು ಪಾಠ ಆಗಲಿ. ಯಾರ್ಯಾರು ಮನೆಯಿಂದ ಆಚೆ ಹಾಕಬೇಕು ಅಂತಿದ್ದೀರ ಮಕ್ಕಳಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಂಡತಿ ಬಿಟ್ಟೋದ್ರೆ ಇನ್ನೊಬ್ಬಳ ಮದುವೆ ಆಗ್ಬೋದು ಸ್ವಾಮಿ, ಗಂಡ ಬಿಟ್ಟೋದ್ರೆ ಇನ್ನೊಬ್ಬನ್ನ ಮದುವೆ ಆಗ್ಬೋದು ಸ್ವಾಮಿ. ಮಕ್ಕಳೇ ಆಗಿಲ್ಲ ಅಂದರೆ ದತ್ತು ತಗೊಂಡು ಈ ರೇಂಜಿಗೆ ಬೆಳೆಸಿದ್ರೆ ಮಮ್ಮಿ ಡ್ಯಾಡಿ ಅಂತ ಕರೀತವೆ. ಎಷ್ಟೇ ಕೋಟಿ ಕೊಟ್ಟರು ಅಪ್ಪ ಅಮ್ಮ ಸಿಗಲ್ಲ. ಇದೊಂದು ಮೈಂಡಿಗೆ ಹಾಕ್ಕೊಳ್ಳಿ.
2ನೇ ಹೆಂಡ್ತಿ 3ನೇ ಹೆಂಡ್ತಿ 4ನೇ ಹೆಂಡ್ತಿ 5ನೇ ಹೆಂಡ್ತಿ ತಗೊಂಬರ್ಬೋದು. 2ನೇ ಅಪ್ಪ 3ನೇ ಅಪ್ಪ 4ನೇ ಅಪ್ಪ 5ನೇ ಅಪ್ಪ ತಗೊಂಬರೋಕ್ಕಾಗಲ್ಲ. ಇದ್ದಾಗ ಚೆನ್ನಾಗಿ ನೋಡ್ಕೊಂಬಿಡಿ. ಒಳ್ಳೇದಾಗಲಿ ಎಲ್ಲರಿಗೂ. ಪ್ರತಿಯೊಬ್ಬರು ಶೇರ್ ಮಾಡಿ. ಇಂಥ ಮಕ್ಳಿಗೆ ಪಾಠ ಆಗಲಿ. ಪಾಪಣ್ಣ ಹೋಗ್ತಾ ಇದ್ದಾರೆ ತಾನೆ? ಹೋಗ್ತಿರ ತಾನೆ? ಆಮೇಲೆ ಹೋಗ್ಬಿಟ್ಟು ನಿಮ್ಮ ಮಗನ ಜೊತೆ ಇರಬೇಕು. ಆಮೇಲೆ ಏನಾದರೂ ನೀವು ಬೀದಿಲಿರೋದು ಆಮೇಲೆ ಮನೆ ಬಿಟ್ಟು ಹೋಗ್ಬಿಡೋದು ಹಂಗೆಲ್ಲ ಮಾಡಿದ್ರೆ ಎಲ್ಲಿ ಹೋಗಲ್ಲ. ಇದು ಆಶ್ರಮ ಫ್ರೀಯಾಗಿ ಓಡಾಡ್ಕೊಂಡು ಇರೋ ಆಶ್ರಮ. ನೆಕ್ಸ್ಟ್ ಏನಾದ್ರು ಹಂಗೇನಾದ್ರು ನೀವು ಮನೇಲಿ ಆಚೆ ಬಂದ್ರಿ ಅಂದರೆ ತಗೊಂಡು ನಮ್ಮ ಫ್ರೆಂಡ್ ಬೇರೆ ಆಶ್ರಮ ಇದೆ, ಲಾಕ್ ಮಾಡ್ಬಿಡ್ತಾರೆ. ಅಲ್ಲೇ ವಾರ್ಡ್ ಹಾಕ್ಬಿಡ್ತೀನಿ. ಆಯ್ತಲ್ಲ? ಹಂಗೆ ಮಾಡೋಣ. ಇಲ್ಲಿ ಯಾವತ್ತರ ನಿಮ್ಗೆ ಲಾಕ್ ಮಾಡಿದಾರಾ? ಕೂಡ ಹಾಕಿರೋದು ಇಲ್ಲ ತಾನೆ? ಆರಾಮಾಗಿರಿ. ಒಳ್ಳೇದಾಗ್ಲಿ. ಒಂದು ಮಾತೊಂದು ಇಲ್ಲ, ಕೂಡ ಹಾಕ್ಲೂ ಇಲ್ಲ. ನಾನು ಹೆಂಗ್ ಬೇಕಾದ್ರೆ ಹಂಗೆ ಬಿಟ್ಟಿದ್ದೀರಿ, ನಾನು ಹೆಂಗ್ ಬೇಕಾದ್ರೆ ಹಂಗೆ ಬರ್ಕೊಂಡ್ ಬಂದಿದ್ದೀನಿ. ಏನೂ ಮಾಡಿಲ್ಲ. ಥ್ಯಾಂಕ್ ಯು. ಇನ್ಮೇಲೆ ಅದು ಸ್ವಲ್ಪ ಆರಾಮ ಚೆನ್ನಾಗಿರಿ. ಆಯ್ತಾ? ಇಲ್ಲೇ ಅವೆಲ್ಲ ಬೇಡ, ಅವೆಲ್ಲ ಮಾಡಬಾರ್ದು. ಓಕೆ, ಹುಷಾರಾಗಿ ಹೋಗಿ ಬನ್ನಿ. ಆಯ್ತಾ? ಬಿಡಿ ತಪ್ಪಾಯ್ತಪ್ಪ, ಬಾ ಮನೆಗೆ ಅಂತ ಕರಿ. ಇರಲಿ ಬಿಡಿ, ಹೋಗೋಣ. ಬಿಡಿ ಆಯ್ತು ಬಿಡಿ. ಹೇಳಿದ್ರನ ಏನು ಹೇಳಿರೋದು ಅನ್ನ ಆಯ್ತಲ್ಲ, ಹೇಳಿರೋದ್ರಲ್ಲಿ ಏನು ಏನು ನಡ್ಲಿಕ್ಕಲ್ಲಿ ಏನು ತಪ್ಪಾಯ್ತು ಬಾಪ ಮನೆಗೆ ಅಂತ ಹೇಳೋ ಅವಳು ಸಿಪ್ಪಿನಲ್ಲ, ಅವಳು ಸಿಪ್ತಿ ಲೇನಾ ಏನಂತ ಬೇಡಪ್ಪ ಹಿಂಗಾರ ಮಾಡ್ಬೇಡಪ್ಪ, ಬೇಡಪ್ಪ ಕೆಟ್ಟ ಹೋಗ್ಬೇಡಪ್ಪ ಅಂತ ಕಾಲು ಹಿಡ್ಕೊಂಡು ಏಯ್ ಇದು ಪಾಂಡುರಂಗ, ಇನ್ಮೇಲೆ ಸ್ವಲ್ಪ ಡ್ರಿಂಕ್ಸ್ ಬಿಟ್ಟು ಒಳ್ಳೆ ಮನುಷ್ಯ ಆಗ್ಗುರು ನೀನು. ಫಸ್ಟ್ ಹಿಂಗೆ ಇದ್ರ ದಪ್ಪ ಇದ್ರ ಯಪ್ಪ. ಬ್ಯಾಗ್ ತಗೊಂಬ. ಮಂಜು ಬಾಯಿಲೆ. ಸರಿ, ಈಗ ಹಳದ್ ಬೇಡ, ಹೋಗಿ ಚೆನ್ನಾಗಿರ್ಬೇಕು. ಆಯ್ತಾ? ನನ್ನ ಉದ್ದೇಶ ಏನಂದರೆ ನಿಮ್ಮ ಜೀವನ ಕಷ್ಟಪಟ್ಟು ಸೇವ್ ಮಾಡಿದ್ದೀನಿ. ಆ ಜೀವಕ್ಕೆ ಒಂದು ಅರ್ಥ ಇರಬೇಕು. ಅರ್ಥ ಆಗ್ತಿದ್ಯಾ? ಇಲ್ಲಾಂದ್ರೆ ನೀವು ಸತ್ತಿವತ್ತಿಗೆ ಎಷ್ಟು ತಿಂಗಳಾಗಿರೋದು? ಎಷ್ಟು ತಿಂಗಳು? ವರ್ಷ ಆತ ಬಂತು. ಇಷ್ಟು ಸತ್ತಾಗಲೇ 9 ವರ್ಷ 9 ತಿಂಗಳು. 9 ಮಂತ್ಸ್ ಆಗಿರೋದು ಇವರು. ಅಷ್ಟು ಕಷ್ಟಪಟ್ಟು ಏನಾರ ಮಾಡಿ ಜೀವ ಉಳಿಸಿರೋದು. ನಡೆಯೋಕೆ ಹಿಂಗೆ ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ. ಫೋನ್ ಮಾಡ್ರೆ ಒಂದು ಇದು ಮಾಡ್ಕೊ ಗುರು ನೀನು. ಯಾರು ಇನ್ಮೇಲೆ ಎಲ್ಲ ಹೋದ್ರೆ ಒಂದು ಫೋನ್ ಟಕ್ಕಂತ ಓಡ್ಬಾ. ಅರ್ಥ ಆಗ್ತಿದ್ಯಾ? ಅವ್ರಿಗೆಲ್ಲ ಇದು ತಗೊಂಬರ್ರಿ ಬ್ಯಾಗು. ಆಯ್ತು ನೋಡ್ರಿ, ತಗೊಂಬರ್ತಾರೆ ನೋಡ್ರಿ. ನೋಡಿ ತಗೊಂಬರ್ತಾರೆ ನೋಡ್ರಿ. ಓ ಇವಾಗ ಹಿಡ್ಕೊಂಬಿಟ್ಟಿದ್ಯಾ ಕೈನ? ಚೆನ್ನಾಗಿರಿ. ಆಯ್ತು, ಮನೆ ಬಿಟ್ಟು ಹೋಗ್ಬೇಡ್ರಿ, ಮಗನ ಜೊತೆನೇ ಇರ್ಬೇಕು. ಚೆನ್ನಾಗಿರಿ, ಹುಷಾರಾಗಿರಿ. ನೀವು ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕು. ಸ್ವಲ್ಪ ಏನ್ ಮಾಡಕ್ಕಾಗಲ್ಲ, ಜಗಳಗಳು ಬರ್ತಾವಲ್ವಾ. ಚೆನ್ನಾಗಿರ್ಬೇಕು. ಈಗ ಆಚೆ ಹೋಗ್ಬಾರ್ದು ನೋಡಿ. ಮತ್ತೆ ಆಚೆ ಹೋದ್ರೆ ಈ ತರ ಆಶ್ರಮ ಸಿಗಲ್ಲ ನಿಮ್ಗೆ. ಸರ್ತರ ಮತ್ತೆ ಯಾರು ನೋಡ್ಕೊಳ್ಳೋದು ಇರಲ್ಲ ನೋಡಿ. ಸರಿ ನಡಿ. ಮೂರು ವರ್ಷ ಆದ್ಮೇಲೆ ಸ್ಲಿಪ್ಪರ್ ತಗೊಂಬರ. ಸ್ಲಿಪ್ಪರ್ ರಾಜೇಶ್ ಒಳಗಡೆ ಹೋಗು. ಅಲ್ಲಿದೆಯಾ? ನಾನು ನಿಮಗೆ ನಂದು ಫೋನ್ ನಂಬರ್ ಇದು ಕೊಡ್ತೀನಿ. ಮಗ ಏನಾದರೂ ಮತ್ತೆ ಏನಾದರೂ ಮಾಡ್ದ ಹಂಗೆ ನನಗೆ ಇಮಿಡಿಯೇಟ್ ಫೋನ್ ಮಾಡಿ. ನಾನು ಅಲ್ಲಿಗೆ ಬರ್ತೀನಿ. ಏನಾದರೂ ಆಚೆ ಆಗ್ತಾ ಹಂಗೆ ಮಾಡ್ದ ಹಿಂಗೆ ಮಾಡ್ದ ಅಂದರೆ ನೋಡ್ರಿ. ಆಯ್ತಾಗ್ತೀಯಾ? ನಾನು ಕಾರ್ಡ್ ಕೊಡ್ತೀನಿ. ಮತ್ತೆ ಏನಾದ್ರು
ನನಗೊಂದು ಫೋನ್ ಮಾಡಿ. ಹಾಂ, ಪ್ರತಿಯೊಂದಕ್ಕೂ ತಮ್ಮ ಗಮನಕ್ಕೆ ಬರೋದೇನು ಬೇಡ. ಫಸ್ಟ್ ನಾನು ತಂದರೆ ಸಾಲ್ವ್ ಆಗಲಿಲ್ಲ ಅಂದ್ರೆ ನಾನು ನಿಮ್ಗೆ ಅಲ್ಲ, ನಾನು ಕೊಡ್ತೀನಿ ಕಾರ್ಡು. ಯಪ್ಪ ಬರೀ ಡ್ರಿಂಕ್ಸ್ ಮಾಡ್ಕೊಂಡಿರೋದು ಸರಿ ಹೋಗಿ ಕಾಣಲ್ಲ. ಫಸ್ಟ್ ಅವ್ರ ಮಗನಿಗೆ ಕರ್ಕೊಂಡು ಹಾಕ್ಬೇಕು ರಿಯಾಬ್ಗೆ, ಡ್ರಿಂಕ್ಸ್ ಬಿಡ್ಸೋಕ್ಕೆ. ಹಂಗೆ ಮಾಡ್ಬಿಡ್ರಿ, ಕರ್ಕೊಂಡು ರಿಯಾಬ್ಗೆ ಹಾಕ್ರಿ 3 ತಿಂಗಳು. ಹಂಗೆ ಮಾಡ್ಬೇಕೀಗ. ಅಲ್ಲೋಡಿ ನಗಾಡ್ತಾನೆ ಅಲ್ಲೋಗ್ಬಿಟ್ಟು. ಪಾಂಡ್ರಂಗ ಬಾರಪ್ಪ ಇಲ್ಲಿ. ಅಂತ ಒಳ್ಳೆ ದೇವರ ಹೆಸರು ಇಟ್ಕೊಂಡಿದ್ದ, ಅಂತ ಒಳ್ಳೆ ದೇವ್ರ ಹೆಸರು ಇಟ್ಕೊಂಡು ಹತ್ರ ಇದೆಯಾ ನೀನು? ಬನ್ನಿ ಬನ್ನಿ ಬನ್ನಿ. ಸ್ನೇಹಿತರೆ, ಇವಾಗ ನಾನು ಅವ್ರ ಮಗ ಪಾಂಡುರಂಗ ಮತ್ತು ಅವರ ಮೊಮ್ಮಗ ಅಶ್ವಥ್ ಅವ್ರ ಜೊತೆ ಮನೆಗೆ ವಾಪಸ್ ಕಳಿಸ್ತಾ ಇದ್ದೀನಿ. ಸಾಹೇಬ್ರೆ, ಇನ್ನು ಮುಂದೆ ಹೋದ್ಮೇಲೆ ನಿಮಗೂ ನಮಗೂ ಯಾವ ಸಂಬಂಧ ಇರಲ್ಲ. ಏನೇ ಆದರೂ ನಿಮ್ಮ ಮಗನೇ ಜವಾಬ್ದಾರಿ. ಓಕೆ? ಮತ್ತೆ ಏನೇ ನಿಮ್ಮ ಮಗ ಏನೇ ಮಾಡ್ರು ನಾನು ನಂಬರ್ ಕೊಡ್ತೀನಿ, ನನಗೊಂದು ಇಮಿಡಿಯೇಟ್ ಫೋನ್ ಮಾಡಿ. ಆಯ್ತಾ? ನನಗೆ ಇಲ್ಲ ಅಂದರೆ ಅಶ್ವಥ್ ಅವ್ರಿಗೆ ಫೋನ್ ಮಾಡಿ ಒಂದು ಮಾತು ಹೇಳಿ ಹಿಂಗಾಗಿದೆ ಅಂತ. ಅವ್ರ ಬುದ್ಧಿ ಹೇಳ ನನಗೆ ನೆಕ್ಸ್ಟ್ ನನಗೆ ಮಾಡೋಂತ. ಚೆನ್ನಾಗಿ ನೋಡ್ಕೋಬೇಕು ಪಾಂಡುರಂಗ. ಥ್ಯಾಂಕ್ ಯು. ದಯವಿಟ್ಟು ಪ್ರತಿಯೊಬ್ಬರು ಶೇರ್ ಮಾಡಿ. ಇಂಥವ್ರು ಪಾಠ ಆಗಲಿ. ಇಂಥ ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ. ಧನ್ಯವಾದ. ಜುಂತು ಮಗ ಹೆಸಂತು.